ಎಲ್ಲ ನನ್ನ ಪ್ರೀತಿದ ನಮಸ್ಕಾರ. ನಾನು ಮನೋಹರ್ ಶೆಟ್ಟಿ, MD of ಸಾಯಿರಾಧಾ ಗ್ರೂಪ್. ಈಗ ನಾವು ಕೃಷಿಗೆ ಆಗಿ ನಾವು ಈಗ ಇಲ್ಲಿ ಕೃಷಿ ಬೆಳೀತಿದೆ. ನಾವು ಇದೇ ತಾವರೆ ನೀವೆಲ್ಲ ನೋಡಿರ್ಬೋದು. ಈ ತಾವರೆ ನಾವು ಒಂದು ಬೇರೆ ರೀತಿಯಲ್ಲಿ ಮಾಡಿದ್ದೇನೆ. ಇದನ್ನು ನಾನು ಹೇಗೆ ನನ್ನ ಸೊಸೈಟಿಗೆ ನಾನು ಒಂದು ನನ್ನ ಸೈಡಿಂದ ಯಾವ ಥರ ನಾವು ಕೊಡ್ಬೋದು ಅಂತ ಯಾಕೆ ಹೇಳ್ತೇನೆ ಅಂದರೆ, ನಾನು ಆ್ಯಸ್ ಅ ಕ್ಯಾನ್ಸರ್ ಪೇಷಂಟ್, ನಾನು ಸ್ಟೇಜ್ 4 ಕ್ಯಾನ್ಸರ್ ಪೇಷಂಟ್. ಬಟ್ ರಿಕವರಿ ಆಗ್ತಾ ಉಂಟು. ಈಗ ನನಗೆ ರಿಕವರಿನಲ್ಲಿ ನಾನು ಕೂತ್ಕೊಂಡು ಇಲ್ಲಿ ಬಂದು ಆ ಬೆಂಚಿನಲ್ಲಿ ಬಂದು ಕೂತ್ಕೊಳ್ತಿದ್ದೆ ನಾನು. ಯಾವಾಗ ಅಲ್ಲಿ ನಮಗೆ ಇದು ಆಯಿತು, ಯಾವುದೇ ರೀತಿಯಲ್ಲಿ ನಾವು ಅಂದರೆ ಸಮಾಜಕ್ಕೆ ನಾವು ವಾಪಸ್ ಕೊಡ್ಬೋದು ಅಂತ. ಸೊ ಇಲ್ಲಿ ನೋಡುವಾಗ ನಾನು ಕೃಷಿಗೆ ನಾನು ಒಂದು ಸ್ವಲ್ಪ ಇದು ಮಾಡಿದ್ದೇನೆ. ಅಲ್ಲಿ ನಾವು ಮನೆ ಹತ್ರ ಒಂದು ಸಣ್ಣ ಪಾಟ್ನಲ್ಲಿ ನನ್ನ ಹೆಂಡತಿ ಒಂದು ಲೋಟಸ್ ತಂದು ಅವರು ಮಾಡ್ತಿದ್ದಾರೆ. ಅಲ್ಲಿ ಆ ಲೋಟಸ್ ನೋಡ್ಕೊಂಡು ನಾನು ಫೀಲ್ ಆಯಿತು, ಈ ಲೋಟಸನ್ನು ನಾನು ಯಾಕೆ ಒಂದು ದೊಡ್ಡ ಲೆವೆಲ್ನಲ್ಲಿ ತೊಗೊಂಡು ಹೋಗಬಾರ್ದು. ಸೊ ಅದನ್ನು ನಾವು ಮತ್ತೆ ಅಲ್ಲಿ ಒಂದು ಸಣ್ಣ ಪಾಂಡ್ ಮಾಡಿದ್ದೇವೆ. ನಾವು ಆ ಸಣ್ಣ ಪಾಂಡ್ನಲ್ಲಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ ಬಂದಿದೆ. ಅದನ್ನು ತಂದು ನನ್ನ ಐಡಿಯಾ ಆಯಿತು, ಈ ಗದ್ದೆಗೆ ಯಾಕೆ ತರಬಾರ್ದು ನಾವು. ಬಿಕಾಸ್ ಈ ಗದ್ದೆ ಎಲ್ಲ ಯಾರು ಡೆವಲಪ್ ಮಾಡ್ತಿರಲಿಲ್ಲ, ಯಾರು ಅದು ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ನಾವು ಈಚೆ ಸೈಡ್ನ ಹೊಳೆನಲ್ಲಿ ಅದು ಉಪ್ಪು ನೀರು ನಮಗೆ ಮೇಲೆ ಬಂದರೆ ಇದು ಗದ್ದೆ ಎಲ್ಲ ಸುಡ್ದು ಹೋಗ್ತಿತ್ತು. ಆವತ್ತು ನಾವು ಭತ್ತ ಮಾಡಿದರೂ ನಮಗೆ ತೊಂದರೆ ಆಗ್ತಿತ್ತು. ನಾವು ತುಂಬ ಈಗ ಈಗಲೂ ನಾನು ಭತ್ತ ಮಾಡಿದೆ, ನನ್ನ 21 ಗದ್ದೆ ಭತ್ತ ಮಾಡಿದೆ. ನಾವು ಈ ಭತ್ತ ಮೇಲೆ ಸೈಡ್ನಲ್ಲಿ ಒಳ್ಳೆ ಆಗ್ತದೆ, ಸ್ವಲ್ಪ ಕೆಳಗೆ ಸೈಡ್ನಲ್ಲಿ ನಮಗೆಲ್ಲ ತೊಂದರೆ ಆಗ್ತವೆ. ಈಗ ಜನರದ್ದು ತೊಂದರೆ ಇನ್ನೊಂದು ನಮಗೆ ಅಂದರೆ, ಇಲ್ಲಿ ಎಲ್ಲದಕ್ಕೆ ಕಸ ಹಾಕ್ತಾರೆ. ಈ ಎಲ್ಲ ನೀವು ಊರಿನ ಆಚೆ ಸೈಡ್ ಎಲ್ಲ ಹೊಳೆಗೆ ಕಸ ಹಾಕಿದರೆ ಅದು ಎಲ್ಲ ಬಂದು ಬ್ಯಾಕ್ವಾಟರ್ಸ್ಗೆ ಬರ್ತದೆ. ಬ್ಯಾಕ್ವಾಟರ್ಸ್ನಲ್ಲಿ ನಮಗೆ ಟ್ಯೂಬ್ಲೈಟ್, ಬಲ್ಬು, ದೇವರ ಯಾವುದು ಕಸ ಉಂಟು ಹೇಳಲಿಕ್ಕೆ ಆಗೋದಿಲ್ಲ. ಸಿರಿಂಜೀಸ್ ಯಾರು ಸತ್ತೋದ್ರೆ ಅವರು ಬ್ರಿಡ್ಜಿಗೆ ಹಾಕ್ತಾರೆ, ಬಂದು ಇಲ್ಲಿ ಬರ್ತದೆ. ಅದು ನಮಗೆ ನೆರೆಗೆ ಬರುವಾಗ ಅದು ಎಲ್ಲ ಒಳಗೆ ಬರ್ತದೆ. ಒಳಗೆ ಬಂದು ಒಂದು ವೇಳೆ ನಮ್ಮ ಟ್ರ್ಯಾಕ್ಟರ್ ಇಲ್ಲದ್ರೆ ಯಾವುದಲ್ಲಿ ಕ್ರಶ್ ಆದರೆ ಅದು ನಮಗೆ ಇನ್ನೂ ತೊಂದರೆ ಆಗ್ತಾ ಉಂಟು. ಸೊ ಅದಕ್ಕೆ ನಾನೊಂದು ದಂಡೆ ಮಾಡಿದ್ದೀನಿ. ಆ ದಂಡೆದ ಮಾಡಿದ ಮೇಲೆ ನಾನು ಇದನ್ನು ಲೋಟಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ. ಇದರಲ್ಲಿ ನಮ್ಮ ಹತ್ರ ಲೋಟಸ್ನಲ್ಲಿ ನೀವು ಹೇಳಿದರೆ 250 ವೆರೈಟಿ ಇರ್ಬೋದು. ನಮಗೆ ಫಸ್ಟಿಗೆ ಲಿಲ್ಲಿ ಮತ್ತು ಲೋಟಸ್ ಬಗ್ಗೆ ನಮಗೆ ಇದು ಗೊತ್ತಿರಲಿಲ್ಲ. ಲಿಲ್ಲಿ ಅಂದರೆ ನಾವು ಬೆಳಗ್ಗೆ ಸನ್ರೈಸ್ ಆಗುವಾಗ ಓಪನ್ ಆಗ್ತದೆ, ಸನ್ಸೆಟ್ ಆಗುವಾಗ ಕ್ಲೋಸ್ ಆಗ್ತದೆ. ಲೋಟಸ್ ಹಾಗಿಲ್ಲ. ಲೋಟಸ್ಗೆ ಒಂದು ಶೆಲ್ಫ್ ಲೈಫ್ 5 to 7 ಡೇಸ್ ತನಕ ಉಂಟು. ಬೇರೆ ಲೋಟಸ್ಗೆ ಬೇರೆ ದಿವಸ ಉಂಟು. ಸೊ ಅದನ್ನು ತಂದು ನಾವು ಈಗ ಇಲ್ಲೊಂದು ಬೇರೆ ಸಣ್ಣ ಒಂದು ಪಾಂಡ್ ಮಾಡಿಕೊಂಡು ಒಂದು 8-9 ಟೈಪ್ ಆಫ್ ಲೋಟಸ್ ಹಾಕಿದೆ ನಾನು. ಅದರಲ್ಲಿ ನಾನು ನೋಡಿದೆ ನಮಗೆ ನಮ್ಮ ವೆರೈಟಿ ಇಲ್ಲಿಗೆ ಯಾವುದು ಸೂಟೇಬಲ್ ಉಂಟು, ಈ ಕ್ಲೈಮೇಟಿಗೆ ಸೂಟೇಬಲ್ ಅಂತ. ನಾನಿಂದ ಬುಚಾ ಅಂತ ಒಂದುಂಟು, ಇಟ್ಸ್ ಇಂಡಿಯನ್ ರಿಸರ್ಚ್ ಪ್ರಾಡಕ್ಟ್ ಇದು. ಬುಚಾ ಅಂತ ಫ್ಲವರ್ ಉಂಟು. ಅದೇ ಥರ ವೈಟ್ ಫಿಯೋನ್ ಅಂತ ಉಂಟು. ವೈಟ್ ಫಿಯೋನ್ ಇದೆ, ಪಿಂಕ್ ಕ್ಲೌಡ್ ಅಂತ ಉಂಟು. ಮತ್ತೊಂದು ಇಂಥದ್ದೆಲ್ಲ ಹೂ ಬರುವಾಗ ಈ ಹೂ ಎಲ್ಲ ನಮಗೆ ಇಲ್ಲಿ ಡಿಮಾಂಡ್ ಸ್ಟಾರ್ಟ್ ಆಯಿತು. ಸೊ ಆ ಡಿಮಾಂಡ್ನಲ್ಲಿ ನಾನಿಂದ ಟೆಂಪಲ್ಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಟೆಂಪಲ್ನಲ್ಲಿ ತುಂಬ ಇದು ಜಾಸ್ತಿ ಆಗುವಾಗ ಮತ್ತೆ ನಮಗೆ ಗೊತ್ತಾಯ್ತು, ನಾವು ಬಿಸ್ನೆಸ್ ಆ್ಯಂಗಲ್ನಲ್ಲಿ ಹಾಕಿದೆ ನಾವು. ಸೊ ಬಿಸ್ನೆಸ್ನಲ್ಲಿ ಹ್ಯಾಂಗಲ್ ಹಾಕುವಾಗ ನನಗೆ ಕೊಲ್ಲೂರಿಗೆ ನಾವು ಒಂದು ಸಲ ಕೊಲ್ಲೂರು ಟೆಂಪಲ್ಗೆ ಹೋಗಿದ್ದು. ಸೊ ಅಲ್ಲಿ ಒಂದು ಜಸ್ಟ್ ಕೇಳುವಾಗ ಅವರು ಯಾರ ಥರ ಅದಕ್ಕೆ ಆಯಿತು ತೊಂದರೆ ಇಲ್ಲ ಕಳಿಸಿ ಅಂತ ಹೇಳಿದ್ರೆ, ಅದರ ಮೇಲೆ ಅವರು ಡೈಲಿ ಅಷ್ಟು ಡಿಮ್ಯಾಂಡ್ ಆಯಿತು ಹೂಗೆ. ಅಲ್ಲಿ ನಮಗೆ ದಿವಸಕ್ಕೆ ಒಂದು 300 ಹೂ ಕೊಲ್ಲೂರಿಗೆ ಸ್ಟಾರ್ಟ್ ಮಾಡಿದ್ದು. ಒಂದು 100 ಉಚ್ಚಿಲ ಮಹಾಲಕ್ಷ್ಮಿಗೆ ಹೋಗಿದ್ದು. ಮತ್ತು ಒಂದು 60-70 ತನಕ ಅಂದರೆ ಲೋಕಲ್ ಈಗ ಯಾರು ತಗೊಂಡು ಹೋಗ್ತಾರೆ, ಅದು ರೋಡ್ನಲ್ಲಿ ಸೇಲ್ ಮಾಡ್ತಾರೆ ಅವರು ತಗೊಂಡು. ಸೊ ನಮಗೆ 500 ಹೂದು ಡಿಮ್ಯಾಂಡ್ ಸ್ಟಾರ್ಟ್ ಆಯಿತು. ಆವತ್ತು ನಾನು ಫಸ್ಟಿಗೆ ನಾನೊಂದು 25 ರೂಪಾಯಿ ಹೇಳ್ತಿದ್ದು. ಮತ್ತು ನಾನು ಯಾಕೆ ಇದು ಅಷ್ಟು ಗ್ರೋತ್ ಬರುವಾಗ ನಾನು 15 ರೂಪಾಯಿಗೆ ತಂದಿದ್ದೆ. ಸೊ 15 ರೂಪಾಯಿನಲ್ಲಿ ನಮಗೆ ಒಂದು ಮನೆಯಲ್ಲಿ ಒಂದು 500 ಹೂ ಆದರೆ ಇಮ್ಯಾಜಿನ್ ಮಾಡಿ ಎಷ್ಟು ಅಮೌಂಟಿಗೆ ಆಯಿತು. ಸೊ ನಮಗೆ ಅಷ್ಟು ಅಮೌಂಟ್ ಬರುವಾಗ ಯಾರಿಗೆ ನಾನು ಲಾಸ್ಟ್ ಟೈಮ್ ನಾನು ಸೇಲ್ ಆಲ್ಸೋ ಒಳ್ಳೆ ಮಾಡಿದೆ ನಾನು. ಸೊ ಅದೇ ರೀತಿ ನನ್ನ ಪಾಯಿಂಟ್ ಎಂಥದ್ದು, ಇದನ್ನು ನಾನು ಮಾಡಿದರೆ ಮತ್ತು ನಾನೀಗ ಒಂದು ದೊಡ್ಡ ರೀತಿಯಲ್ಲಿ ಒಂದು ಗದ್ದೆನಲ್ಲಿ ಸ್ಟಾರ್ಟ್ ಮಾಡಿದೆ. ಈಗ ಒಂದು 3-5 ಎಕರೆ ಮಾಡಿದ್ದೇನೆ. ಇನ್ನು ಮುಂದೆ ನಮಗೆ ಮತ್ತೆ ಅವರು ಬೇರೆಯವ್ರದ್ದು ನಾವು ಗದ್ದೆ ಲೀಸಿಗೆ ತಗೊಂಡು, ಎಲ್ಲ ನಮ್ಮದು ಸ್ವಂತ ಅಲ್ಲ, ಪೂನಿಗುತ್ತಿ ಅಂತ ಉಂಟು, ಅವ್ರದ್ದು ಲೀಸಿಗೆ ತಗೊಂಡು ಆ ಗದ್ದೆನಲ್ಲಿ ಎಲ್ಲ ಹಾಕಿದೆ ನಾವು. ಇದನ್ನು ನಾನೊಂದು ರೈಟ್ ಎಕ್ಸಾಂಪಲ್ ನೋಡಿಕೊಂಡು ಖಾಲಿ ನಮಗೀಗ ನಾನು ಎಂತ ಮಾಡಿದೆ, ಟೆಂಪಲ್ ಆಯಿತು, ಡೆಕೋರ್ ಆಯಿತು ಮತ್ತು ಫಂಕ್ಷನ್ಸ್ಗೆ ಇದು 3 ಒಂದು ಸೇಲ್ ವೆರೈಟಿ ಆಯಿತು. ನೆಕ್ಸ್ಟ್ ಸ್ವಲ್ಪ ಸೇಲ್ ಆಗಲಿಲ್ಲದ್ರೆ ಎಂತ ಮಾಡೋದು ಅಂತ ಈಗ ನಾನು ಫ್ರೆಗ್ರೆನ್ಸ್ ಇಂಡಸ್ಟ್ರಿಗೆ ನಾನು ಟ್ರೈ ಮಾಡಿದೆ. ಬಿಕಾಸ್ ನಾನು ಸ್ವಲ್ಪ ನೆಟ್ನಲ್ಲಿ ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡಿದೆ. ನಾನು ಫ್ರೆಗ್ರೆನ್ಸ್ ಇಂಡಸ್ಟ್ರಿ ನೋಡುವಾಗ ಮುಂಬೈನಲ್ಲಿ ಇತ್ತು. ಸೊ ಆ ಮುಂಬೈನವರೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ ನಾನು. ಸೊ ಅವರಿಗೆ ಇದನ್ನು ನಾನು ಅವರಿಗೆ ಸಪ್ಲೈ ಕಳಿಸಿದ್ದೇನೆ. ಅಲ್ಲಿ ಸಪ್ಲೈ ಕಳಿಸಿದ ಮೇಲೆ ಇದರದ್ದು ಅದು ರೆಸಿಡ್ಯೂ ತೆಗೆದು ಇದು ಅಬ್ಸಲ್ಯೂಟ್ ಅಂತ ಮಾಡ್ತಾರೆ. ಆ ಅಬ್ಸಲ್ಯೂಟ್ ಇನ್ನು ಮುಂದೆ ಅವರು ಬೇರೆ ಇಂಡಸ್ಟ್ರಿಗೆ ಕೊಡ್ಬೋದು ಅವರು. ಯಾಕೆ ಈಗದ ನಮ್ಮದು ಯಾವುದು ಸ್ಪ್ರೇಸ್ ಇದೆಲ್ಲ ಆರ್ಟಿಫಿಷಿಯಲ್, 99.9% ಆರ್ಟಿಫಿಷಿಯಲ್ ಸ್ಪ್ರೇಸ್ ಇರ್ತದೆ. ನ್ಯಾಚುರಲ್ ಸ್ಪ್ರೇಸ್ಗೆ ಕೊಡಬೇಕಾದ್ರೆ ಅದಕ್ಕೆ ಅಮೌಂಟ್ ಆಲ್ಸೋ ಜಾಸ್ತಿ ಆಗ್ತದೆ. ಬಿಕಾಸ್ ಇಂಥದ್ದು ಲೋಟಸ್ ನಾವು ಮೊನ್ನೆ ಅವರಿಗೆ ಒಂದು 5 kg ಕೊಡುವಾಗ ಬಂದಿದ್ದವ್ರಿಗೆ ಸ್ವಲ್ಪ ml ಕಲ್ಲಿ ಅದರದ್ದು ಲಿಕ್ವಿಡ್ ಬರ್ತದೆ. ಸೊ ಅದು ಇಟ್ ಮೇ ಬಿ ಎಕ್ಸ್ಪೆನ್ಸಿವ್. ಸೊ ಅಂಥದ್ದು ಎಕ್ಸ್ಪೆನ್ಸಿವ್ ಯೂಸ್ ಮಾಡಲಿಕ್ಕೆ ಈಗ ದುಬೈ ಇರ್ಬೋದು, ಅಬುದಾಬಿ ಇರ್ಬೋದು, ಅಲ್ಲಿ ಶೇಖ್ಸ್ ಎಲ್ಲ ಅವರೆಲ್ಲ ಇದು ಅತ್ತರೆಲ್ಲ ಯೂಸ್ ಮಾಡ್ತಾರೆ. ಅಂಥದ್ದೆಲ್ಲ ಅವರು ಒರಿಜಿನಾಲಿಟಿಗೆಲ್ಲ ಹೋಗ್ತಾರೆ. ಫ್ರಾನ್ಸ್ ಉಂಟು, ಈಗ ಇವರು ಫ್ರಾನ್ಸಿಗೆಲ್ಲ ಕಳಿಸೋ ಅಂದಾಜಿನಲ್ಲಿದ್ದಾರೆ. ಸೊ ಅಂಥದ್ದು ಬರುವಾಗ ನಮಗೆ ಲೋಕಲ್ ಫಾರ್ಮರ್ಸ್ಗೆ ನಾವು ಇದನ್ನೆಲ್ಲ ನಾವು ಅವರಿಗೆ ಕೊಡ್ಬೋದು. ಸೊ ನಾನು ಲೋಕಲ್ ಫಾರ್ಮರ್ಸ್ ನಾನೇ ನಮಗೆ ಅಂತ ದೊಡ್ಡ ಬಿಸ್ನೆಸ್ ಪಾಯಿಂಟ್ನಲ್ಲಿ ಅಲ್ಲ, ಸೊಸೈಟಿಗೆ ನಾನು ಹೆಲ್ಪ್ ಮಾಡಲಿಕ್ಕೆ ನಾವು ಮಾಡಿದೆ. ಸೊ ನಾವೇ ಅವ್ರ ಹತ್ರ ನಾನು 15 ರೂಪೀಸ್ ಸೇಲ್ ಮಾಡಿ ಅವ್ರ ಹತ್ರ 15 ರೂಪೀಸ್ ತೊಗೊಂಡ್ರೆ
ಈಗ ಮುಂಬೈ ಕಳಿಸಿದರೆ ಒಂದು ವೇಳೆ ಅದರದ್ದು ನಮಗೆ 10 ಪಾಲು ನಮಗೆ ಈಗ ನಾ ಎಂಥ ಪ್ರೊಡಕ್ಷನ್ ಮಾಡ್ತೇವೆ ಅದಕ್ಕಿಂತ ಜಾಸ್ತಿ ಬೇಕು. ಈಗ ನಾನು ಮೊನ್ನೆ ಅವರಿಗೆ 5 kg ಕೊಡುವಾಗ ನಮ್ಮ ಹತ್ರ 5 ದೊಡ್ಡ ದೊಡ್ಡ ಬಾಕ್ಸ್ ಆದರೆ 2.5 kg ಆಯಿತು. ಈಗ ಹೂಗೆ ವೆಯ್ಟ್ ಕಮ್ಮಿ ಅಲ್ಲ, ಸೊ ಅಂಥದ್ದು. ಸೊ ಇದನ್ನು ಮಾಡಿಕೊಂಡು ಅವ್ರ ಥರ ಇದೆ. ಥರ್ಡ್ ಪಾಯಿಂಟ್ ನಾನು ಇನ್ನೊಂದು ನೋಡ್ತಿದ್ದೇನೆ, ಕಾಸ್ಮೆಟಿಕ್ ಇಂಡಸ್ಟ್ರಿ. ಈ ಕಾಸ್ಮೆಟಿಕ್ಸ್ ಇಂಡಸ್ಟ್ರಿನಲ್ಲಿ ಇದರದ್ದು ಪೆಟಲ್ಸ್ ರಿಯಲಿಯ ಲೋಟಸ್ನಲ್ಲಿ ಅವರು ಹೇಳ್ತಾರೆ ಮಗುದು ಥರ, ಅಂದರೆ ಲೋಟಸ್ ಥರ ಅವ್ರದ್ದು ಇದು ಚಿಕ್ಕ ಉಂಟು ಅಂತ ಹೇಳ್ತಾರೆ. ಸೊ ಅಂಥದ್ದು ಅದರಲ್ಲಿ ಕ್ರೀಮ್ ಮಾಡಲಿಕ್ಕೆ ಹೋದರೆ 100% ಅದರಲ್ಲಿ ಸಕ್ಸಸ್ ಉಂಟು. ಪ್ಲಸ್ ನಮ್ಮ ಸೆಂಟೆಡ್ ಸ್ಟಿಕ್ಸ್ ಊದುಬತ್ತಿ ಬರ್ತದೆ, ಅಗರಬತ್ತಿ ಅಗರಬತ್ತಿಗೆ ಯೂಸ್ ಆಗ್ತದೆ. ಮತ್ತು ನಮ್ಮ ವೆಲ್ನೆಸ್ ಸೆಂಟರ್ನಲ್ಲಿ ಸೆಂಟೆಡ್ ಸ್ಟಿಕ್ಸ್ ಮೊದಲು ಎಂತ ಕ್ಯಾಂಡಲ್ ಹಾಕ್ತಾರೆ, ಕ್ಯಾಂಡಲ್ನಲ್ಲಿ ಬಟ್ ಅದರಲ್ಲಿ ಎಂಥ ಕಾರ್ಬನ್ ಬರ್ನಿಂಗ್ ಈಸ್ ಮೋರ್. ಸೊ ಇಂಡೈರೆಕ್ಟ್ಲಿ ನಾವು ಬರ್ನ್ ಮಾಡಿದರೆ ಪೆಟ್ರೋಲಿಯಂ ಜೆಲ್ಲಿಯೇ ಬರ್ನ್ ಮಾಡೋದು ಅದನ್ನು. ಸೊ ಇದು ಆದರೆ ನ್ಯಾಚುರಲ್ ರಿಸೋರ್ಸ್ನಲ್ಲಿ ಅದರಲ್ಲಿ ಚೆಕ್ ಮಾಡಿದ್ದಾರೆ ಅವ್ರು ಕಾರ್ಬನ್ ಎಷ್ಟು ಹೊರೆ ಎಮಿಷನ್ ಆಗ್ತದೆ ಅಂತ. ಸೊ ನಮಗೆ ದೇಹಕ್ಕೆ ತೊಂದರೆ ಆಗಬಾರ್ದು. ಯಾಕೆ ಇಷ್ಟು ತನಕ ನಾವು ಅಂಥದ್ದು ನೋಡಲಿಲ್ಲ, ಜನರು ಆ ದೇಹ ಬಗ್ಗೆ ಅಂತ ಕೇರ್ ಮಾಡಲಿಲ್ಲ. ಈಗ ನಾವು ಜನರ ಅವೇರ್ನೆಸ್ ಬರುವಾಗ ಇದು ನಿಮಗೆ ಗೊತ್ತುಂಟು ಹೇಗೆ ಕೃಷಿನಲ್ಲಿ ಎಷ್ಟು ನಾವು ಕೆಮಿಕಲ್ಸ್ ಯೂಸ್ ಮಾಡ್ತೇವೆ ಅಂತ. ಸೊ ಇದೆಲ್ಲ ಬರುವಾಗ 100% ಇದಕ್ಕೆ ರಿಸಲ್ಟ್ಸ್. ಮತ್ತು ನಾವೀಗ ರೀಚ್ ಆಗಿದ್ದು ಮೇ ಬಿ 0.1% ಆಗಿರ್ಬೋದು. ಇಷ್ಟು ದೊಡ್ಡ ಈಗ ನಮಗೆ ಬ್ಯಾಂಗ್ಳೂರು ಮಾರ್ಕೆಟ್ ಉಂಟು, ಮುಂಬೈ ಮಾರ್ಕೆಟ್ ಉಂಟು, ಇದನ್ನೆಲ್ಲ ಸಪ್ಲೈ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ಲೋಕಲ್ ಫಾರ್ಮರ್ಸ್ ಇಲ್ಲಿದ್ದವ್ರಿಗೆ ಎಷ್ಟು ಜನ ಇದ್ದಾರೆ ಅವರಿಗೆ ನಾನು ಯಾವ ಥರ ನಮ್ಮ ರಿಸೋಮಿಸ್ ಕೊಡ್ತೇನೆ, ನಾವು ಆ ರಿಸೋಮಿಸ್ ಅವ್ರು ಹಾಕ್ಕೊಂಡು ಅವ್ರ ಹತ್ರ ಅವರು ಸೇಲ್ ಮಾಡಲಿಕ್ಕೆ ಆದರೆ ಒಳ್ಳೆಯದು, ನಮಗೆ ಅಂತ ಇದು ಇಲ್ಲ. ಆಗಲಿಲ್ಲಾದರೂ ನಾವು ಅವರಿಗೆ ಯಾವುದೇ ರೀತಿಯಲ್ಲಿ ಹೆಲ್ಪ್ ಮಾಡಲಿಕ್ಕೆ ಆಗ್ತದೆ, ಇದನ್ನು ನೋಡ್ತೇನೆ. ಇದು ಮಾಡಿಕೊಂಡ್ರೆ ನಾನು ಬ್ಯಾಂಗ್ಳೂರು ಕಳಿಸುವ, ಬಾಂಬೆ ಕಳಿಸುವ, ಬೇರೆ ಈಗ ನಾವು ಬೇರೆ ಬೇರೆ ಫ್ಲವರ್ ಮಾರ್ಕೆಟ್ ಆಲ್ಸೋ ಸ್ಟಡಿ ಮಾಡಿದ್ದೇನೆ ನಾವು. ಇದು ಡ್ರೈ ಆದರೆ ನಮಗೆ ಎಂತಾಗ್ತದೆ, ಫಸ್ಟ್ ನಮಗೆ ಸಣ್ಣ ರೀತಿಯಲ್ಲಿ ಟೆಂಪಲ್ ಆಯಿತು, ಸೆಕೆಂಡ್ ಲೆವೆಲ್ನಲ್ಲಿ ಸ್ಪ್ರೇ ಪರ್ಫ್ಯೂಮ್ ಇಂಡಸ್ಟ್ರಿ ಆಯಿತು, ಥರ್ಡ್ ನಮಗೆ ಡ್ರೈ ಆದರೆ ನಾವು ಈಗ ಅಡಿಕೆ ಹೇಗೆ ನಾವು ಡ್ರೈ ಮಾಡ್ತಾರೆ ಅದೇ ಥರ ನಮಗೆ ಸೋಲಾರ್ ಶೆಡ್ ಹಾಕ್ಕೊಂಡು ಟ್ರೇಸ್ ಹಾಕ್ಕೊಂಡು ಅದನ್ನು ಡ್ರೈ ಮಾಡಿ. ಅದರಲ್ಲಿ ಲೋಟಸ್ ಟೀ ಆಲ್ಸೋ ಮಾಡ್ತಾರೆ. ಈಗ ಬೇರೆ ನಮಗೆ ಗ್ರೀನ್ ಟೀ ಎಲ್ಲ ಹೇಗೆ ಬರ್ತದೆ ಅದೇ ಥರ ಲೋಟಸ್ ಟೀ ಅಂತ ಇದನ್ನು ಡ್ರೈ ಮಾಡ್ಕೊಂಡು ಲೀಫ್ನಲ್ಲಿ ಹಾಕಿ ಲೋಟಸ್ ಟೀ ಡಿಪ್ ಮಾಡಿದರೆ ಲೋಟಸ್ ಟೀ ಅಂತ ಆಗ್ತದೆ. ಬಿಕಾಸ್ ಇದರದ್ದು ಕ್ವಾಲಿಟಿ ಆಫ್ ಫ್ಲವರ್ ಇಸ್ ಬಿಟ್ ಹೈಬ್ರಿಡ್ ವೆರೈಟಿ ಉಂಟು. ಸೊ ಅದು ಇರುವಾಗ ಎಂತಾಗ್ತದೆ, ಅದರಲ್ಲಿ ಪೆಟಲ್ಸ್ ತುಂಬ ಉಂಟು. ಸೊ ನಮಗೆ ಲಾಭದಾಯಕ ಆಗ್ತದೆ. ಈಗ ನಮ್ಮದು ಕೆರೆನಲ್ಲಿ ಆಗ್ತಾ ಉಂಟು, ಅದು ಅಂದರೆ ಸಣ್ಣ ಒಂದು 5 ಪೆಟಲ್ನಲ್ಲಿ ಬರ್ತದೆ, ಅಷ್ಟು ನಮಗೆ ಇದು ಬರಲಿಕ್ಕೆ ಇಲ್ಲ. ಇದರದ್ದು 100% ಇದರ ಚಾನ್ಸಸ್ ಆರ್ ಮೋರ್. ಸೊ ಅದಕ್ಕೆ ನಾವು ಟ್ರೈ ಮಾಡಿದ್ದೇನೆ ನಮ್ಮ ಲೆವೆಲ್ನಲ್ಲಿ. ಈಗ ಸ್ವಲ್ಪ ಸಕ್ಸಸ್ ಕಾಣ್ತದೆ ನನಗೆ. ಸೊ ಇನ್ನು ಮುಂದೆ ನಾವು ಜನರಿಗೆ ನಾವು ಇದೇ ರೀತಿಯಲ್ಲಿ ಹೆಲ್ಪ್ ಮಾಡಲಿಕ್ಕೆ ನೋಡ್ತೇವೆ. ನಾವು ಅವರಿಗೆ ನಾವು ಕೊಟ್ಟು ಬೇರೆ ರೀತಿಯಲ್ಲಿ ಡೆವಲಪ್ ಮಾಡ್ಕೊಂಡು ನಾವು ಇದು ಮಾಡುವಂತೆ. ಸೊ ಎಲ್ಲರದ್ದು ನಿಮ್ಮ ಸಪೋರ್ಟ್ ಸಿಕ್ಕಿದೆ, ನಾವು ಖಂಡಿತ ಮಾಡ್ತೇವೆ. ಥ್ಯಾಂಕ್ ಯು.